ನ- ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ಕರ್ನಾಟಕ ಸರ್ಕಾರದ ನೌಕರರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಚಾರ ಏನು ಅಂತಂದರೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಡಳಿತಾತ್ಮಕ ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಹುದ್ದೆಗಳ ಭರ್ತಿಗೆ ಕ್ರೋಢೀಕೃತ ಪರಿಷ್ಕೃತ ಮಾನದಂಡ ಕುರಿತು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆಯುಕ್ತಾಲಯ, ಆರೋಗ್ಯ ಸೌಧ, 5ನೇ ಮಹಡಿ, ಮಾಗಡಿ ರಸ್ತೆ, ಕುಷ್ಠರೋಗ ಆಸ್ಪತ್ರೆ ಆವರಣ, ಬೆಂಗಳೂರು 23. ದಿನಾಂಕ 9/5/2025 ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ವಿಷಯ: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಆಡಳಿತಾತ್ಮಕ ಹುದ್ದೆಗಳ ಭರ್ತಿಗೆ ಕ್ರೋಢೀಕೃತ ಪರಿಷ್ಕೃತ ಮಾನದಂಡದ ಕುರಿತು ಉಲ್ಲೇಖಗಳು ಕೊಟ್ಟಿದ್ದಾರೆ. 1, 2, 3, 4 ಅಷ್ಟು ಡೀಟೇಲ್ ನಾನು ಹೋಗಲ್ಲ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿನ ಈ ಕೆಳಕಂಡ ಆಡಳಿತಾತ್ಮಕ ವೈದ್ಯರ ಹುದ್ದೆಗಳಿಗೆ ಆಸಕ್ತ ಅಧಿಕಾರಿಗಳಿಂದ ಅರ್ಜಿಗಳನ್ನು ಉಲ್ಲೇಖ 4ರ ಆದೇಶದಂತೆ ಅನ್ವಯಿಸಲಾಗಿದೆ. ಪ್ರತಿ ಲಗತ್ತಿಸಿದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಜಿಲ್ಲಾ ಪ್ರಾದೇಶಿಕ ತರಬೇತಿ ಸಂಸ್ಥೆಗಳ ಪ್ರಾಂಶುಪಾಲರು, ಜಿಲ್ಲಾ ಶಸ್ತ್ರ ಚಿಕಿತ್ಸಕರು, ಉಪನಿರ್ದೇಶಕರು, ಪ್ರಮುಖ ಆಸ್ಪತ್ರೆಗಳ ಸೂಪರಿಂಟೆಂಡೆಂಟ್ಗಳು, ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಅಧಿಕಾರಿಗಳು. ಅರ್ಜಿ ಸಲ್ಲಿಸುವ ವೈದ್ಯರು ಅಂತಹ ಹುದ್ದೆಗಳ ಉಲ್ಲೇಖ 1ರಿಂದ 3ರವರೆಗಿನ ಆದೇಶಗಳಲ್ಲಿ ಅಗತ್ಯಪಡಿಸಲಾದ ಮಾನದಂಡವನ್ನು ಪೂರೈಸಿರುವುದನ್ನು ಖಚಿತಪಡಿಸಿಕೊಳ್ಳತಕ್ಕದ್ದು. ಅದರಂತೆ ಹುದ್ದೆಗಳಿಗೆ ನಿಗದಿಪಡಿಸಿರುವ ಕನಿಷ್ಠ ಮಾನದಂಡ ಪೂರೈಸಿ ಅರ್ಹರಿರುವ ವೈದ್ಯರು ತಾವು ಇಚ್ಛಿಸುವ ಹುದ್ದೆಯ ವಿವರ ಹಾಗೂ ದಾಖಲಾತಿಗಳನ್ನು ಆಯಾ ಹುದ್ದೆಗೆ ಅನ್ವಯವಾಗುವಂತೆ ಮೇಲೆ ವಿವರಿಸಿರುವಂತೆ ಅನುಬಂಧ 1ರಂತೆ ಭರ್ತಿ ಮಾಡಿ 15 ದಿನಗಳಲ್ಲಿ ಆಯುಕ್ತಾಲಯಕ್ಕೆ ಸಲ್ಲಿಸಲು ಸೂಚಿಸಿದೆ. ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಆಡಳಿತಾತ್ಮಕ ಹುದ್ದೆಗೆ ಅರ್ಜಿ ಉಲ್ಲೇಖ ಸರ್ಕಾರಿ ಆದೇಶ ಸಂಖ್ಯೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 156 HSH 2025 ದಿನಾಂಕ 24/4/2025. ಅರ್ಜಿ ಸಲ್ಲಿಸಿದ ಹುದ್ದೆ ದಯವಿಟ್ಟು ಒಂದನ್ನು ನಿರ್ದಿಷ್ಟಪಡಿಸಿ. ವಿಭಾಗ 1 ವೈಯಕ್ತಿಕ ವಿವರಗಳು. ಪೂರ್ಣ ಹೆಸರು ಬ್ಲಾಕ್ ಅಕ್ಷರಗಳಲ್ಲಿ, KG-ID ಸಂಖ್ಯೆ, ಹುಟ್ಟಿದ ದಿನಾಂಕ, ಮೊಬೈಲ್ ಸಂಖ್ಯೆ, ಇಮೇಲ್ ID. ವಿಭಾಗ ಶೈಕ್ಷಣಿಕ ಅರ್ಹತೆಗಳು ಮತ್ತು ತರಬೇತಿಗಳು. MBBS ಸಂಸ್ಥೆ ಪದವಿ ಪಡೆದ ವರ್ಷ, ಸ್ನಾತಕೋತ್ತರ ಅರ್ಹತೆ ಪದವಿ ಸಂಸ್ಥೆ ವಿಶ್ವವಿದ್ಯಾಲಯ ಪೂರ್ಣಗೊಂಡ ವರ್ಷ, ಸರ್ಕಾರದಿಂದ ನಿಯೋಜಿಸಲಾಗಿದೆ ಹೌದು ಇಲ್ಲ, ಇಲಾಖೆಯಲ್ಲಿ ತಜ್ಞರ ಸೇವೆ ಯಾವುದಾದರೂ ಇದ್ದರೆ, ಸಂಬಂಧಪಟ್ಟ ವಿಭಾಗದಲ್ಲಿ ತಜ್ಞರಾಗಿ ಸಲ್ಲಿಸಿದ ಸೇವೆಯ ವಿವರಗಳು, ಪದನಾಮ ಮತ್ತು ಅವಧಿಯನ್ನು ಒಳಗೊಂಡಂತೆ ಟ್ರೈನಿಂಗ್ ಇನ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಕನಿಷ್ಠ 1 ತಿಂಗಳು ಹೌದು ಇಲ್ಲ. ವಿಭಾಗ 3 ಸೇವಾ ವಿವರಗಳು. ಆರಂಭಿಕ ನೇಮಕಾತಿ ದಿನಾಂಕ, ನಿಯಮಿತ ಕ್ರಮ ಸಂಖ್ಯೆ, ಆದೇಶ ಸಂಖ್ಯೆ ಮತ್ತು ದಿನಾಂಕ. ನೇಮಕಾತಿ ದಿನಾಂಕ 9. ಒಪ್ಪಂದ ಯಾವುದಾದರೂ ಇದ್ದರೆ, ನೇಮಕಾತಿ ಪ್ರಾಧಿಕಾರ ಆದೇಶ ಸಂಖ್ಯೆ ಮತ್ತು ದಿನಾಂಕ. ನಿಯಮಿತ ನೇಮಕಾತಿಯ ನಂತರ ಕಡ್ಡಾಯ ಗ್ರಾಮೀಣ ಸೇವೆ 6 ವರ್ಷಗಳು. ಸ್ಥಳಗಳು ಅವಧಿಯಿಂದ ವರೆಗೆ. ಕಾಯಂ ಪೂರ್ವ ಸೇವಾ ಅವಧಿಯ ಘೋಷಣೆ ವಿವರಗಳು. ಹಿಂದಿನ ಹುದ್ದೆಗಳು ಅವಧಿಗಳು. ಪ್ರಸ್ತುತ ಹುದ್ದೆಯ ಅವಧಿ. ಒಪ್ಪಂದ ಸೇವಾ ವಿವರಗಳು ಯಾವುದಾದರೂ ಇದ್ದರೆ, ಹುದ್ದೆ ಅವಧಿ, ಸೇವಾ ಬಾಂಡ್ಗಳು. 6 ವರ್ಷದ ಕಾಲಮಿತಿ ಹೌದು ಇಲ್ಲ, ಆದೇಶ ಸಂಖ್ಯೆ. ದಿನಾಂಕ 13 ವರ್ಷದ ಕಾಲಮಿತಿ ಹೌದು ಇಲ್ಲ, ಆದೇಶ ಸಂಖ್ಯೆ ಮತ್ತು ದಿನಾಂಕ. 20 ವರ್ಷಗಳ ಕಾಲಮಿತಿ ಹೌದು ಇಲ್ಲ, ಆದೇಶ ಸಂಖ್ಯೆ, ದಿನಾಂಕ. ಪತಿ ಪತ್ನಿ ಸರ್ಕಾರ ಸೇವೆಯಲ್ಲಿದ್ದಾರೆಯೇ? ಇಲಾಖಾ ಮತ್ತು ಹುದ್ದೆ ಕೆಲಸದ ಸ್ಥಳ. ಇನ್ ಕೇಸ್ ಯಾರಾದರೂ ಕಪಲ್ ಇಬ್ಬರು ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸರ್ವಿಸಲ್ಲಿದ್ದಾರೆ ಇಲ್ಲ ಅನ್ನೋದರ ಬಗ್ಗೆ ವಿವರಗಳು. ನಿರ್ವಹಿಸಿದ ಆಡಳಿತಾತ್ಮಕ ಪಾತ್ರಗಳು. MO ಮೆಡಿಕಲ್ ಆಫೀಸರ್, ಆಡಳಿತ THO ತಾಲೂಕಾ ಹೆಲ್ತ್ ಆಫೀಸರ್, ಕಾರ್ಯಕ್ರಮ ಅಧಿಕಾರಿ, ಪ್ರೋಗ್ರಾಮ್ ಆಫೀಸರ್. ಹೊಂದಿರುವ ಹೆಚ್ಚುವರಿ ಪ್ರಭಾರ ಹುದ್ದೆಗಳು ಯಾವುದಾದರೂ ಇದ್ದರೆ. ಹುದ್ದೆ ಅವಧಿ. ಕಾರ್ಯಕ್ಷಮತೆ ಮತ್ತು ಸಾಧನೆಗಳು. ಸಮಸ್ಯೆ ಪರಿಹರಿಸುವ ಉಪಕ್ರಮಗಳು, ನಾಯಕತ್ವ ಮತ್ತು ವಿಶ್ಲೇಷಣಾತ್ಮಕ ಕೌಶಲ್ಯಗಳನ್ನು ನಿರೂಪಿಸುವ ಹಿಂದಿನ ಕೆಲಸದ ಕಾರ್ಯಕ್ಷಮತೆಯಲ್ಲಿ ಗಮನಾರ್ಹ ಸಾಧನೆ. ಅಗತ್ಯವಿದ್ದರೆ ಹಾಳೆಯನ್ನು ಲಗತ್ತಿಸಿ. ಪರ್ಫಾರ್ಮೆನ್ಸ್ ಏನೇನು ಮಾಡಿದ್ದಾರೆ, ಏನೇನು ಸರ್ಟಿಫಿಕೇಷನ್ ಇದು ಮಾಡಿದ್ದಾರೆ, ಯಾವ ಕ್ರಿಟಿಕಲ್ ಟೈಮಲ್ಲಿ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಸವಿವರಗಳು. ವಿಶೇಷ ಸಾಧನೆಗಳು, ಪ್ರಶಸ್ತಿಗಳು,
ಪ್ರಕಟಣೆಗಳು ವಿಭಾಗ. ಇಲಾಖಾ ವಿಚಾರಣೆ ಶಿಸ್ತಿನ ದಾಖಲೆ ಹಿಂದೆ ನಡೆಯುತ್ತಿರುವ ಬಾಕಿ ಇರುವ ಇಲಾಖಾ ವಿಚಾರಣೆಗಳು ಅಮಾನತು ಅವಧಿಗಳು ಯಾವುದಾದರೂ ಇದ್ದರೆ ಯಾವುದೇ ಶಿಕ್ಷೆಯನ್ನು ಸ್ವೀಕರಿಸಲಾಗಿದೆಯೇ. ಕ್ರಿಮಿನಲ್ ವಿಚಾರಣೆಗಳು ಹೌದು ಅಥವಾ ಇಲ್ಲ. ಹೌದು ಎಂದಾದರೆ ವಿವರಗಳನ್ನು ಒದಗಿಸುವುದು. ಬಾಕಿ ಇರುವ ಕಾನೂನು ವಿಷಯಗಳು KAT ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಘೋಷಣೆ ಮತ್ತು ಒಪ್ಪಂದ. ಈ ಅರ್ಜಿಯಲ್ಲಿ ಒದಗಿಸಲಾದ ಎಲ್ಲ ಮಾಹಿತಿಯನ್ನು ನನ್ನ ಜ್ಞಾನ ಮತ್ತು ನಂಬಿಕೆಯ ಮಟ್ಟಿಗೆ ಸತ್ಯ, ಸಂಪೂರ್ಣ ಮತ್ತು ಸರಿಯಾಗಿದೆ ಎಂದು ನಾನು ಈ ಮೂಲಕ ಘೋಷಿಸುತ್ತೇನೆ. ನನ್ನ ಅರ್ಜಿಯು ಸಕ್ಷಮ ಪ್ರಾಧಿಕಾರದಿಂದ ಪರಿಶೀಲನೆ ಮತ್ತು ಅನುಮೋದನೆಗೆ ಒಳಪಟ್ಟಿರುತ್ತದೆ ಮತ್ತು ಈ ವಿಷಯದಲ್ಲಿ ಇಲಾಖೆಯ ಅಂತಿಮ ನಿರ್ಧಾರವು ಬದ್ಧವಾಗಿರುತ್ತದೆ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ದಿನಾಂಕ, ಸ್ಥಳ, ಅರ್ಜಿದಾರರ ಸಹಿ. ಅರ್ಜಿದಾರರಿಗೆ ಸೂಚನೆಗಳು. ಅರ್ಜಿ ಸಲ್ಲಿಸುವ ಮೊದಲು ಸರ್ಕಾರಿ ಆದೇಶ ಸಂಖ್ಯೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 156HSH 2025 ದಿನಾಂಕ 24/4/2025 ಓದಿ. ಹುದ್ದೆಗೆ ನಿರ್ದಿಷ್ಟಪಡಿಸಿದ ಕನಿಷ್ಠ ಮಾನದಂಡಗಳನ್ನು ನೀವು ಪೂರೈಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ. ಸ್ಪಷ್ಟ ಮತ್ತು ಸಂಕ್ಷಿಪ್ತ ಮಾಹಿತಿಯನ್ನು ಒದಗಿಸಿ. ಸಾಧನೆಗಳು ಅಥವಾ ಪೋಷಕ ದಾಖಲೆಗಳಿಗಾಗಿ ಅಗತ್ಯವಿದ್ದರೆ ಹೆಚ್ಚುವರಿ ಹಾಳೆಗಳನ್ನು ಲಗತ್ತಿಸಿ. ನಿಗದಿತ ಗಡುವಿನೊಳಗೆ ಸರಿಯಾದ ಮಾರ್ಗದ ಮೂಲಕ ಅರ್ಜಿಯನ್ನು ಸಲ್ಲಿಸಿ. ಸೊ ಇಷ್ಟೆಲ್ಲ ಇದೆ ಸ್ನೇಹಿತರೆ. ವೈದ್ಯರುಗಳಿಗೆ ಯಾರು ಈ ಒಂದು ಆಡಳಿತಾತ್ಮಕ ಹುದ್ದೆಯನ್ನು ಗಿಟ್ಟಿಸಿಕೊಳ್ಳಬೇಕು ಎನ್ನುವಂತಹ ಒಂದು ವಿಚಾರದಲ್ಲಿದ್ದಾರೆ, ನಮ್ಮ ವೈದ್ಯರುಗಳು ಈ ಒಂದು ಫಾರ್ಮೆಟಲ್ಲಿ ಫಿಲಪ್ ಮಾಡಿಕೊಂಡು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಒಪ್ಪಿಸಬೇಕಾಗುತ್ತದೆ ಸ್ನೇಹಿತರೆ. ಮಾನ್ಯ ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಬೆಂಗಳೂರು ಇವರ ವತಿಯಿಂದ ದಿನಾಂಕ 9/5/2025 ಈ ಒಂದು ಸರ್ಕಾರದ ಸುತ್ತೋಲೆಯನ್ನು ಜಾರಿಗೆ ಮಾಡಿದೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್.